ನಮಸ್ತೆ ಎಲ್ರಿಗೂ, ನಾನ್ ಕಾವ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಏನು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಮಹಿಳೆಯರ ಖಾತೆಗೆ ಬರ್ತಾ ಇದೆ? ತುಂಬಾನೇ ಮಹಿಳೆಯರು ಕಮೆಂಟ್ ಮಾಡಿ ಅಂದ್ರೆ ಕೇಳ್ತಾ ಇರುವಂತದ್ದು, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಅನ್ನೋದು ಯಾವಾಗ ಬರುತ್ತೆ, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಆದ್ರಿಂದಾಗಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರಾ, ಅಥವಾ ಯಾವ ದಿನಾಂಕದಲ್ಲಿ ಹಣ ಅನ್ನೋದು ಮಹಿಳೆಯರ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಏನು ಅಂತ ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣದ ಬಗ್ಗೆ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಂತರ ನಿಮ್ಮ ಒಂದು ಅನಿಸಿಕೆನ ಬಂದು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಜನ ಮಹಿಳೆಯರು ಕಮೆಂಟ್ ಮಾಡ್ತಾನೆ ಇದ್ದೀರಾ, 21ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ. ಆದ್ರಿಂದ ನಾನು ಇವಾಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಬಗ್ಗೆನೆ ಅಂದ್ರೆ ಮಾಹಿತಿನ ಹೇಳ್ತಾ ಇರುವಂತದ್ದು. ಸೊ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ 19, 20 ಕಂತಿನ ಹಣಗಳನ್ನ ಪಡ್ಕೊಂಡಿರುವಂತಹ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಈ ತಿಂಗಳಲ್ಲೇ ಬಂದ್ಬಿಡುತ್ತಾ ಏನು, ಎಲ್ಲ ಕಡೆ ನಾವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ನಮ್ಗೆ ಇವತ್ತಿಂದನೇ ಹಣ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ, ನಾಳೆ ದಿನಾಂಕ ಕೊಟ್ಟಿರ್ತಾರೆ, ಮಧ್ಯಾಹ್ನದಿಂದ ಹಣ ಬರುತ್ತೆ ಅಂತಾರೆ. ಫಸ್ಟ್ ಆಫ್ ಆಲ್ ಈ ತಿಂಗಳಲ್ಲೇ ಹಣ ಬರುತ್ತೆ ಅಂತ ಹೇಳ್ತಾರೆ ಅಂತ ಅನ್ಬಿಟ್ಟು ಎಲ್ಲರೂ ನನಗೆ ಹೇಳ್ತಾನೆ ಇರ್ತೀರಾ. ನಮ್ಗೆ ಕನ್ಫ್ಯೂಸ್ ಆಗಿದೆ, ಯಾವ ದಿನಾಂಕದಲ್ಲಿ ಹಣ ಬರುತ್ತೆ ಅಥವಾ ಯಾವ ತಿಂಗಳಲ್ಲಿ ಹಣ ಬರುತ್ತೆ ಅದ್ರ ಬಗ್ಗೆನಾದ್ರೂ ನನಗೆ ಮಾಹಿತಿ ಬೇಕು ಅಂತ ಅನ್ಬಿಟ್ಟು ಒಬ್ರು ಗೃಹಲಕ್ಷ್ಮಿ ಅವರು ಕೇಳಿರುವಂತದ್ದು. ಅದರಿಂದ ನಾನು ಈ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣದ ಬಗ್ಗೆ ಅವ್ರಿಗೆ ಕ್ಲಾರಿಟಿ ಅನ್ನೋದನ್ನ ಕೊಡ್ತಾ ಇರುವಂತದ್ದು. ಅವರಿಗೆ ಅಂತ ಅಲ್ಲ, ಸೊ ನಿಮ್ಮೆಲ್ರಿಗೂ ಕೂಡ ಯೂಸ್ ಆಗೇ ಆಗತ್ತೆ. ಯಾರ್ಯಾರು ಈಗ ಗೃಹಲಕ್ಷ್ಮಿ ಯೋಜನೆಯ 19, 20 2 ಕಂತಿನ ಹಣ ತಗೊಂಡಿದ್ದೀರೋ ಸೊ ಅವರೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತಾನೆ ಅನ್ಕೊಂಡಿದೀನಿ. ಅದರಿಂದ ನಾನು ವಿಡಿಯೋನ ಕರೆಕ್ಟ್ ಆಗಿ ಅಂದ್ರೆ ಎಂಡ್ ವರ್ಗು ನೋಡಿ, ನಾನು ಏನ್ ಇನ್ಫಾರ್ಮೇಶನ್ ಕೊಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಏನೋ ಒಂದು ತಮ್ಮೇಲ್ ನೋಡೋದು ಅಥವಾ ಹೆಡ್ಲೈನ್ ನೋಡೋದು ಅದ್ರಲ್ಲೇ ನೀವು ನಿರ್ಧಾರ ಮಾಡೋದಕ್ಕೆ ಹೋಗ್ಬೇಡಿ, ಇವರು ಈ ತರನೇ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಸೊ ವಿಡಿಯೋನ ತೆಗೆದು ನೋಡಿದ್ರೇನೆ ಅಲ್ವಾ ನಿಮಗೆ ಗೊತ್ತಾಗೋದು ಇವ್ರು ಏನ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ಬಿಟ್ಟು. ತುಂಬಾ ಜನ ಅದೇ ತರನೇ ಇರ್ತಾರೆ, ಏನೋ ಅಂದ್ರೆ ಅವ್ರು ನೋಡಿರ್ತಾರೋ ವಿಡಿಯೋ ನೋಡೋದೇ ಇಲ್ವೋ ನನಗಂತೂ ನಿಜವಾಗ್ಲೂ ಗೊತ್ತಿರಲ್ಲ. ನಾನು ಕ್ಲಾರಿಟಿ ಕೊಟ್ಬಿಟ್ಟಿರ್ತೀನಿ, ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿಂದಾಗ್ಲಿ ಅಥವಾ ಪಿಂಚಣಿ ಹಣದಾಗ್ಲಿ ಬೇರೆ ಬೇರೆ ಯೋಜನೆಗಳದಾಗ್ಲಿ ಕ್ಲಾರಿಟಿ ಕೊಟ್ಟಿದ್ರು ಕೂಡ ಅವರು ಮೆಸೇಜ್ ಮಾಡ್ತಾರೆ. ಈ ತರ ಅಂದ್ರೆ ಅವರು ಅಂದ್ರೆ ನೋಡಿರ್ತಾರೋ ನೋಡಿರೋದಿಲ್ವೋ ನನಗಂತೂ ನಿಜ ಗೊತ್ತಿರೋದಿಲ್ಲ, ಬಟ್ ಹಂಗ್ ಕಮೆಂಟ್ ಮಾಡ್ತಾರೆ. ಅದರಿಂದ ಆ ತರ ತಪ್ಕೊಳಾಗಬಾರ್ದು ಅಂದ್ಬಿಟ್ಟು ನಾನು ಅದರಿಂದ ವಿಡಿಯೋನ ಅಂದ್ರೆ ಎಂಡ್ ವರ್ಗು ನೋಡಿ, ಅವಾಗ ನಿಮಗೆ ಮಾಹಿತಿ ಅನ್ನೋದು ಗೊತ್ತಾಗುತ್ತೆ ಅಂದ್ಬಿಟ್ಟು ಹೇಳೋವಂಥದ್ದು. ಈಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ಬಿಟ್ಟು ತುಂಬಾ ಮಹಿಳೆಯರು ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಗೃಹಲಕ್ಷ್ಮಿ ಯೋಜನೆ 19, 20 2 ಕಂತಿನ ಹಣ ನೀವು ಈಗಾಗಲೇ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀರಾ. ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಂದ್ರೆ ಅವಾಗ್ಲೇನೆ ಸ್ಪಷ್ಟನೆ ಕೊಟ್ಬಿಟ್ಟಿದ್ರು, ಒಂದು 2 months ಹಿಂದೆನೆ ಹೇಳಿದ್ರು ಗೃಹಲಕ್ಷ್ಮಿ ಯೋಜನೆಯ 19 ಮತ್ತೆ 20ನೇ ಕಂತಿನ ಹಣದಲ್ಲಿ ಕೆಲವೊಂದಷ್ಟು ಸಮಸ್ಯೆಗಳು ಉಂಟಾಗತ್ತೆ ಅಂತ ಅನ್ಬಿಟ್ಟು. ಯಾರೆಲ್ಲ ನನ್ನ ವಿಡಿಯೋನ ಡೈಲಿ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರೋ ಅವ್ರೆಲ್ರಿಗೂ ಕೂಡ ಗೊತ್ತೇ ಇರತ್ತೆ ನಾನು ಏನ್ ಇನ್ಫಾರ್ಮೇಶನ್ 2 months 1 month ಬ್ಯಾಕ್ ಕೊಟ್ಟಿದ್ದೆ ಅಂತ. ಯಾವ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ರು, ಇದ್ರ ಬಗ್ಗೆ ಅವ್ರು ಹೇಳೇ ಬಿಟ್ಟಿದ್ರು 19ನೇ ಕಂತು ಮತ್ತೆ 20ನೇ ಕಂತಿನ ಹಣದಲ್ಲಿ ಸಮಸ್ಯೆ ಆಗತ್ತೆ, ಮಹಿಳೆಯರ ಖಾತೆಗೆ ಹಣ ಬರೋದು ಅಂದ್ರೆ ಕಷ್ಟ ಆಗಬಹುದು ಅಂತ ಅವರು ಹೇಳಿದ್ರು. ಬಟ್ ಅದೇ ತರನೇ ಇವಾಗ ಆಗಿರುವಂತಹ ಪರಿಸ್ಥಿತಿ. ಗೃಹಲಕ್ಷ್ಮಿ ಯೋಜನೆಯ 19, 20ನೇ ಕಂತಿನ ಹಣದಲ್ಲಿ ಬದಲಾವಣೆ ಕೂಡ ಆಗಿದೆ. ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಗೃಹಲಕ್ಷ್ಮಿ ಅಂದ್ರೆ ಯೋಜನೆಯಲ್ಲಿ ಏನ್ ಬದಲಾವಣೆ ಉಂಟಾಗಿದೆ ಅಂತ ಅನ್ಬಿಟ್ಟು. 19ನೇ ಕಂತಿನ ಹಣ 40% ಮಹಿಳೆಯರ ಖಾತೆಗೆ ಬಂತು, ಇನ್ನು 40% ಮಹಿಳೆಯರ ಖಾತೆಗೆ ಪೆಂಡಿಂಗ್ ಅಲ್ಲಿ ಉಳ್ಕೊಂತು. ಈಗ 20ನೇ ಕಂತಿನ ಹಣನೂ ಅಷ್ಟೇನೆ 40% ಮಹಿಳೆಯರ ಖಾತೆಗೆ ಬಂತು, ಇನ್ನು 40% ಮಹಿಳೆಯರ ಖಾತೆಯಲ್ಲಿ ಪೆಂಡಿಂಗ್ ಉಳ್ಕೊಂತು, ಅವರಿಗೆ ಹಣ ಅನ್ನೋದು ಬಂದಿಲ್ಲ. ಬಟ್ ಈಗ ಆಲ್ರೆಡಿ ಹೇಳ್ಬೇಕು ಅಂತಂದ್ರೆ ಈಗ ಜೂನ್ ತಿಂಗಳಾಗಿರೋದ್ರಿಂದ
ಸೊ ಜೂನ್ ತಿಂಗಳಲ್ಲಿ 2 ಕಂತಿನ ಹಣ ಒಟ್ಟಿಗೆ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೂಡ ತಿಳಿಸಿದೀನಿ ಹೋದ್ ವಿಡಿಯೋದಲ್ಲಿ. 2 ಅಂದ್ರೆ ಕಂತಿನ ಹಣ ಒಟ್ಟಿಗೆ ಬಂದು ಮಹಿಳೆಯರ ಖಾತೆಗೆ ಜಮಾ ಆಗ್ತಾ ಇದೆ ಅಂತ ಅನ್ಬಿಟ್ಟು ಅದನ್ನ ನೀವು ಕೂಡ ನೋಡೇ ಇರ್ತೀರಾ. ನನ್ನ ರೆಗ್ಯುಲರ್ ವಿಡಿಯೋಸ್ ನ ಯಾರ್ಯಾರು ನೋಡ್ತಾ ಇದ್ದೀರಾ ಅಂಡ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು. ಯಾರು ನನ್ನ ವಿಡಿಯೋನ ಡೈಲಿ ನೋಡ್ತಾ ಇರ್ತೀರಾ ಅಂದ್ರೆ ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರುವಂತದ್ದು. ಬಟ್ ಯಾವಾಗಾದ್ರೂ ಒಂದು ಅಂದ್ರೆ 2 ಡೇಸ್ ಆದ್ಮೇಲೆ ವಿಡಿಯೋ ಹಾಕ್ಬಹುದು ಅಷ್ಟೇನೆ. ಬಟ್ ರೆಗ್ಯುಲರ್ ಆಗಿ ನಾನು ವಿಡಿಯೋನ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಯಾರ್ಯಾರು ನನ್ನ ರೆಗ್ಯುಲರ್ಸ್ ವ್ಯೂವರ್ಸ್ ಇದ್ದೀರಾ ಅವ್ರೆಲ್ರಿಗೂ ಗೊತ್ತೇ ಇರುತ್ತೆ ನಾನು ಏನು ಅಂದ್ರೆ ಅಪ್ಡೇಟ್ಸ್ ಡೈಲಿ ಕೊಡ್ತಾ ಇರ್ತೀನಿ. ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಅನ್ನೋದು ಕರೆಕ್ಟ್ ಆಗಿ ಅಂದ್ರೆ ಗೊತ್ತಿರತ್ತೆ. ಈಗ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಕೂಡ ವಿಡಿಯೋ ಮಾಡಿದೀನಿ. ಅದ್ರಲ್ಲೂ ಕೂಡ ಒಬ್ರು ಕಮೆಂಟ್ ಮಾಡಿದ್ರಿ. ನಾನು ಅದೇ ಹೇಳದ್ನಲ್ಲ, ವಿಡಿಯೋ ಕರೆಕ್ಟ್ ಆಗಿ ನೋಡದೇ ಇರೋರು ಆತರ ಬಂದು ಕಮೆಂಟ್ ಮಾಡ್ತಾರೆ. ನೋಡಿರೋರು ಯಾರು ಕೂಡ ಆತರ ಏನು ಕಮೆಂಟ್ ಮಾಡೋದಿಲ್ಲ. ಈಗ 21ನೇ ಕಂತಿನ ಹಣ ಇವಾಗ 19, 20 ಬಿಟ್ಟುಬಿಡಿ. ಈಗ ಅಲ್ಲ ಅದ 50% ಮಹಿಳೆಯರ ಖಾತೆಗೆ ಕೊಟ್ಟರು, ಇನ್ 50% ಮಹಿಳೆಯರ ಖಾತೆಗೆ 20ನೇ ಕಂತಲ್ಲೂ ಕೂಡ ಅದೇ ತರ ಬದಲಾವಣೆ ಅನ್ನೋದು ಆಯ್ತು. ಈ ಸಮಸ್ಯೆ ಉಂಟಾಯ್ತು, ಅಲ್ಲಿಗೆ ಅದು ಸ್ಟಾಪ್ ಆಗ್ಲಿ. ಈಗ ಅವ್ರಿಗೆಲ್ರಿಗೂ ಜೂನ್ ತಿಂಗಳಲ್ಲಿ 2 ಕಂತಿನ ಹಣ ಒಟ್ಟಿಗೆ ಸೇರಿಸಿ ಕೊಡ್ತಾ ಇದ್ದಾರೆ. ಅದು ಕೂಡ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬಹುದು. 19, 20 ಬಂದಿರೋರು 21ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದೀರಾ. ಇವರೆಲ್ರಿಗೂ ಯಾವಾಗ ಸಿಗುತ್ತೆ ಅನ್ನೋದಾದ್ರೆ ಇದ್ರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆ ಅನ್ನೋದನ್ನ ಕೊಟ್ಟಿದ್ದಾರೆ. ಫಸ್ಟ್ 19, 20 ಕಂತಿನ ಹಣ ಪೆಂಡಿಂಗ್ ಯಾರ್ಯಾರಿಗಿದೆ ಒಟ್ಟೊಟ್ಟಿಗೆ ನಾವು ಜಮಾ ಮಾಡ್ತಾ ಇದೀವಿ, ಅದೆಲ್ಲ ಕ್ಲಿಯರ್ ಆದ್ರೆ ನಾನು 21ನೇ ಕಂತಿನ ಹಣನ ರಿಲೀಸ್ ಮಾಡ್ತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಅನ್ಬಿಟ್ಟು ಅವರಲ್ಲಿ ಸ್ಪಷ್ಟನೆ ಕೊಟ್ಟಿರುವಂತದ್ದು. ಈ ತಿಂಗಳಲ್ಲೇನೆ ಕಂಪ್ಲೀಟ್ ಆಗುತ್ತೆ ಅಥವಾ ಮುಂದಿನ ತಿಂಗಳಿಗೆ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ನೀವು ವೆಯ್ಟ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ಅಷ್ಟೇ ಅವ್ರು ಮಾಹಿತಿ ಕೊಟ್ಟಿರುವಂತದ್ದು. ಅವ್ರು ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಮಾಹಿತಿನ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಮೇಲೆ ಜಾಸ್ತಿನೂ ಹೇಳಕ್ ಹೋಗೋದಿಲ್ಲ, ಅದಕ್ಕಿಂತ ಕಮ್ಮಿನೂ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಿ ಏನ್ ಮಾಹಿತಿ ಇದೆಯೋ ಅದನ್ನ ಮಾತ್ರನೇ ನಾನು ತಿಳಿಸುವಂತಹ ಕರ್ತವ್ಯ ನಂದು. ನಾನು ತಿಳಿಸ್ತಾ ಇದ್ದೀನಿ. ಪೆಂಡಿಂಗ್ ಇರೋರು ಈಗ 19, 20ನೇ ಕಂತಿನ ಹಣ ಪೆಂಡಿಂಗ್ ಇರೋರ್ಗೆ ಎಲ್ರಿಗೂ ಕಂಪ್ಲೀಟ್ ಆದ್ಮೇಲೆ 21ನೇ ಕಂತಿನ ಹಣ ರಿಲೀಸ್ ಆಗುತ್ತೆ ಅಂತ ಅನ್ನುವಂತಹ ಮಾಹಿತಿ ಇರೋದು. ನೀವೆಲ್ಲರೂ ಕೂಡ ಯಾವ ದಿನಾಂಕದಲ್ಲಿ ಅಂತನಾದ್ರೂ ತಿಳಿಸಿ ಅನ್ನೋದಾದ್ರೆ ಯಾವ್ದು ತಿಂಗಳಲ್ಲಾದ್ರೂ ಬರ್ಬೋದು ಅನ್ನೋದಾದ್ರೆ ಅಂದ್ರೆ ಕೇಳ್ತೀರಾ ಅಲ್ವಾ, ತುಂಬಾ ಜನ ಕಮೆಂಟ್ ಅಲ್ಲೇ ಕೇಳಿರ್ತೀರಾ ಯಾವ ದಿನಾಂಕ ಅಂತ ತಿಳಿಸಿ ಪ್ಲೀಸ್ ಅಂತ ಎಲ್ಲ ಹೇಳಿರ್ತೀರಾ. ಬಟ್ ಆತರ ನಾವು ನಿಗದಿ ದಿನಾಂಕ ಅನ್ನೋದನ್ನ ನಾವು ನಿರ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ಅದು ಸರ್ಕಾರದ ಕಡೆಯಿಂದನೇ ನಿರ್ಧಾರ ಆಗ್ಬೇಕು. ಸರ್ಕಾರನೂ ಕೂಡ ನಿರ್ಧಾರ ಮಾಡಿ ತಿಳಿಸೋದಿಲ್ಲ. ಯಾರಿಗೆ ಯಾವಾಗ ಹಣ ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ನಲ್ಲಿ ಮೊದಲನೇ ವಾರ ಅಂದ್ರೆ ಕೊನೆಯ ವಾರ ಅನ್ನೋದಷ್ಟೇನೆ ಅವರು ಸರ್ಕಾರದ ಕಡೆಯಿಂದ ಮಾಹಿತಿ ಕೊಡುವಂಥದ್ದು. ಅದನ್ನ ಬಿಟ್ಟು ಇಂಥ ದಿನಾಂಕದಲ್ಲೇ ಬರುತ್ತೆ ಅನ್ಬಿಟ್ಟು ಯಾರೂ ಭರವಸೆ ಅನ್ನೋದನ್ನ ಕೊಡೋದಿಲ್ಲ. ಈಗ ಪೆಂಡಿಂಗ್ ಇರೋದು ಎಲ್ಲರೂ ಕೂಡ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಹಣ ಬರುತ್ತೆ. ನನ್ನ ಪ್ರಕಾರ ಮುಂದಿನ ತಿಂಗಳೇ ನಿಮಗೆ ಹಣ ಸಿಗುವಂಥದ್ದು. 21ನೇ ಕಂತಿನ ಹಣ ಜುಲೈ ತಿಂಗಳಲ್ಲೇ ಸಿಗುವಂಥದ್ದು. ಈಗಾಗಲೇ ಎಂಡಿಂಗು ಕೂಡ ಅಂದ್ರೆ ಎಂಡ್ ವಾರ ಕೂಡ ಬಂದೇ ಬಿಟ್ಟಿದೆ, ಕೊನೆಯ ವಾರ. ಸೊ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ 21ನೇ ಕಂತಿನ ಹಣ ಜುಲೈ ತಿಂಗಳಲ್ಲಿ ಅಂದ್ರೆ ಮೊದಲನೇ ವಾರದಲ್ಲೇ ಸಿಗಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ 21ನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗ್ತಾ ಇದೆ, ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ಅಂದ್ರೆ ತಿಳಿಯತ್ತೆ. ಶೇರ್ ಮಾಡುವ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.